ನಾಯಕತ್ವ ಜಟಾಪಟಿಯ ಮಧ್ಯೆ ಕೈನಲ್ಲಿ ಮಿಂಚಿನ ಸಂಚಲನ ಉಂಟಾಗಿದೆ. ನಾಯಕತ್ವ ಜಟಾಪಟಿಯ ಮಧ್ಯೆ ಈಗ ಕೈನಲ್ಲಿ ಮಿಂಚಿನ ಸಂಚಲನ. ಡಿಕೆಶಿ ದಿಲ್ಲಿ ಟೂರ್ ಬೆನ್ನಲ್ಲೇ ಸಿಎಂ ಬಣ ಫುಲ್ ಆಕ್ಟಿವ್ ಆಗಿದೆ. ದಿಢೀರ್ ಹೈಕಮಾಂಡ್ ಭೇಟಿಯಾದ ಸತೀಶ್ ಮತ್ತು ರಾಜಣ್ಣ. ರಾಜ್ಯ ಸರ್ಕಾರಕ್ಕೆ ಶೀಘ್ರವೇ ಹೊಸ ತಿರುವು ಸಿಗುತ್ತಾ? ಇಬ್ಬರು ಒಟ್ಟಿಗೆ ವರಿಷ್ಠರ ಭೇಟಿ ಮಾಡಿದ್ದಾದ್ರೂ ಯಾಕೆ? ಎಲ್ಲವೂ ಫೈನಲ್ ಹಂತಕ್ಕೆ ಬಂದಿದೆ ಅಂದೋರು ನಾಯಕರು. ಸಂಕ್ರಾಂತಿಗೆ ಫೇಲ್ ಆಯ್ತು, ಇದೀಗ ಯುಗಾದಿಗೆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಯುಗಾದಿಗೆ ಸಿಹಿ ಯಾರಿಗೆ, ಕಹಿ ಯಾರಿಗೆ ಕಾದು ನೋಡ್ಬೇಕಿದೆ. ಯುಗಾದಿ ಬಳಿಕ ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ಎಲ್ಲಾ ಚೇಂಜ್. ಬಜೆಟ್ ಬಳಿಕ ಬದಲಾವಣೆ ನಿರೀಕ್ಷೆಯಲ್ಲಿ ಡಿಕೆಶಿ ಬಣ ಇದೆ. ಈ ಮಧ್ಯೆ ಸಿಎಂ ರಿಂದಲೂ ಕುತೂಹಲದ ಪೋಸ್ಟ್ ವೈರಲ್ ಆಗಿದೆ. ಇದೇ ತಿಂಗಳಲ್ಲಿ ಸಿಎಂ ಡಿಸಿಎಂಗೆ ಬುಲಾವ್ ಸಾಧ್ಯತೆ ಇದೆ. ಸಿಎಂ ಪರ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ಜಟಾಪಟಿ, ನಾಯಕತ್ವ ಜಟಾಪಟಿಗೆ ಈಗ ಮಿಂಚಿನ ಸಂಚಲನ ಉಂಟಾಗಿದೆ ಕೈನಲ್ಲಿ. ದಿಢೀರ್ ಟೂರ್, ಮತ್ತೆ ಡಿಕೆಶಿ ದಿಲ್ಲಿ ಟೂರ್ ದಿಢೀರ್. ಈಗ ಮತ್ತೆ ಅದೇ ಬೆನ್ನಲ್ಲೇ ಈ ಬಣ ಆಕ್ಟಿವ್ ಆಗಿರುವಂತದ್ದು. ದಿಢೀರ್ ಹೈಕಮಾಂಡ್ ಅನ್ನ ಸತೀಶ್ ಮತ್ತು ರಾಜಣ್ಣ ಭೇಟಿಯಾಗಿದ್ದಾರೆ. ಕಾರಣ ಏನು? ಏನಾದ್ರು ಹೊಸ ತಿರುವು ಸಿಗತ್ತಾ? ಅಥವಾ ಇಬ್ರು ಒಟ್ಟಿಗೆ ಭೇಟಿಯಾದ್ರಲ್ಲ, ವರಿಷ್ಠರೇನಾದ್ರೂ ಬರೋಕ್ ಹೇಳಿದ್ರ? ಯಾಕೆ ಈ ಭೇಟಿ ಅನ್ನೋದೇ ಸದ್ಯಕ್ಕೆ ಕುತೂಹಲವನ್ನ ಮೂಡಿಸಿದೆ. ಎಲ್ಲವೂ ಒಂದು ಫೈನಲ್ ಹಂತಕ್ಕೆ ಬಂದಿದೆ ಅಂದೋರು ನಾಯಕರೇ. ಆದ್ರೆ ಮತ್ತೆ ಈ ಭೇಟಿ ಯಾಕೆ ಅನ್ನುವಂಥದ್ದು. ಜೊತೆಗೆ ಸಂಕ್ರಾಂತಿ ಹೊತ್ತಿಗೆ ರಾಜ್ಯ ರಾಜಕಾರಣದಲ್ಲಿ ಕೆಲವು ಬದಲಾವಣೆಗಳ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಎರಡೂ ಬಣದ ನಾಯಕರಿದ್ರು. ಸ್ಪೆಷಲಿ ಡಿಕೆ ಶಿವಕುಮಾರ್ ಅವರ ಬಣ. ಆದ್ರೆ ಸಂಕ್ರಾಂತಿಗೆ ಈ ಅಟೆಂಪ್ಟ್ ಫೇಲ್ ಆಯ್ತು. ಈಗ ಯುಗಾದಿಗೆ ಈ ಅಟೆಂಪ್ಟ್ ಆಗ್ತಿದೆ. ಯುಗಾದಿಯಲ್ಲಿ ಯಾರಿಗೆ ಸಿಹಿ ಸಿಗತ್ತೆ, ಯಾರ ಪಾಲಿಗೆ ಕಹಿ ಬರುತ್ತೆ, ಕಾದು ನೋಡಬೇಕಿದೆ. ಸಂಕ್ರಾಂತಿ ಫೇಲ್ ಆಯ್ತು, ಇದೀಗ ಯುಗಾದಿ ಟಾರ್ಗೆಟ್. ಹಾಗಾದ್ರೆ ಯುಗಾದಿಗೆ ನಾಯಕತ್ವ ಜಟಾಪಟಿಯಲ್ಲಿ ಯಾರಿಗೆ ಸಿಹಿ, ಯಾರಿಗೆ ಕಹಿ? ಡಿಕೆಶಿ ದಿಲ್ಲಿ ಟೂರ್ ಬೆನ್ನಲ್ಲೇ ಸಿಎಂ ಬಣ ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. ದಿಢೀರ್ ಹೈಕಮಾಂಡ್ ಅನ್ನ ಭೇಟಿಯಾಗಿದ್ದಾರೆ ಸತೀಶ್ ಮತ್ತು ರಾಜಣ್ಣ. ರಾಜ್ಯ ರಾಜಕಾರಣಕ್ಕೆ ಏನು ಹೊಸ ತಿರುವು ಸಿಗತ್ತೆ, ಕಾದು ನೋಡಬೇಕಿದೆ. ಇಬ್ಬರು ಒಟ್ಟಿಗೆ ವರಿಷ್ಠರನ್ನ ಭೇಟಿ ಮಾಡಿದ್ದಾದ್ರೂ ಯಾಕೆ? ಒಂದು ಫೈನಲ್ ಹಂತಕ್ಕೆ ಬರುವ ಅಂದಾಜೇನಾರು ನಾಯಕರಲ್ಲಿ ಇದೆಯಾ? ರಾಜ್ಯ ನಾಯಕರಲ್ಲಿ ಏನಾದ್ರು ಸೂಚನೆ ಸಿಕ್ಕಿದೆಯಾ ಅಂತ. ಸಂಕ್ರಾಂತಿಗೆ ಈ ಅಟೆಂಪ್ಟ್ ಫೇಲ್ ಆಗಿದೆ. ಡಿಕೆಶಿ ಭಾರಿ ಸಾಹಸ ಪಟ್ರು, ಸಂಕ್ರಾಂತಿ ಹೊತ್ತಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ, ಅದಾಗ್ಲಿಲ್ಲ. ಇದೀಗ ಯುಗಾದಿಗೆ ಏನಾದ್ರೂ ಈ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅಂತ. ಯುಗಾದಿ ಹೊತ್ತಿಗಾದ್ರೂ ಸಿಎಂ ಪಟ್ಟಕ್ಕೆ ಏರುವಂತಹ ಸಾಧ್ಯತೆ ಇದೆಯಾ? ಯಾರಿಗೆ ಸಿಹಿ ಸಿಗತ್ತೆ, ಯಾರಿಗೆ ಕಹಿ ಸಿಗತ್ತೆ ಅನ್ನೋದೇ ಸದ್ಯಕ್ಕೆ ಕುತೂಹಲವನ್ನ ಮೂಡಿಸಿದೆ. ಯುಗಾದಿ ಬಳಿಕ ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ಏನೆಲ್ಲಾ ಚೇಂಜಸ್ ಆಗಬಹುದು ಅನ್ನುವಂತ ಆಲೋಚನೆಗಳು ಕೂಡ ಇದೆ. ಯಾಕಂದ್ರೆ ಬಜೆಟ್ ಬಳಿಕ ಬದಲಾವಣೆ ನಿರೀಕ್ಷೆಯಲ್ಲಿದೆ ಈಗ ಡಿಕೆಶಿ ಬಣ. ಈ ಮಧ್ಯೆ ಸಿಎಂ ರಿಂದಲೂ ಕೂಡ ಕುತೂಹಲದ ಪೋಸ್ಟ್ ವೈರಲ್ ಆಗಿರುವಂತದ್ದು. ಇದೇ ತಿಂಗಳಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನೂ ಹೈಕಮಾಂಡ್ ದೆಹಲಿಗೆ ಕರೆಸಿಕೊಂಡು ಮಾತನಾಡುವಂತಹ, ಸಮಾಲೋಚನೆ ಮಾಡುವಂತಹ ಸಾಧ್ಯತೆ ಇದೆ. ಸಿಎಂ ಪರ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಈಗ ಬ್ಯಾಟಿಂಗ್ ಮಾಡಿದ್ದಾರೆ. ಈ ಕಡೆ ಸತೀಶ್ ಜಾರಕಿಹೊಳಿ ಮತ್ತು ಕೆಎನ್ ರಾಜಣ್ಣ ಒಟ್ಟಿಗೆ ಹೋಗಿ ಭೇಟಿ ಮಾಡುವಂತಹ ಪ್ರಕ್ರಿಯೆ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಡಿಕೆ ಬಣದಿಂದಲೂ ಕೂಡ ಯುಗಾದಿ ಹೊತ್ತಿಗಾದ್ರೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಪ್ರಯತ್ನ ನಡೀತಾನೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ಎಸ್ ದೀಪ, ಈಗ ಮತ್ತೆ ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಒಟ್ಟಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನೋ ಅಥವಾ ವರಿಷ್ಠರನ್ನೋ ಭೇಟಿಯಾಗುವಂತಹ ಪ್ರಯತ್ನದಲ್ಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈ ನಡೆ ಯಾವ ಸಂಚಲನವನ್ನ ಕ್ರಿಯೇಟ್ ಮಾಡಬಹುದು ಅಂತ? ಮಂಜರಿ, ನಿನ್ನೆ ರಾಜಣ್ಣ ಮತ್ತೆ ಸತೀಶ್ ಜಾರಕಿಹೊಳಿ ಇಬ್ಬರು ಕೂಡ ಭೇಟಿಯಾದಂತಹ ಸಂದರ್ಭದಲ್ಲಿ ನಾಯಕತ್ವ ವಿಚಾರವಾಗಿ ಒಂದು ಸ್ಪಷ್ಟನೆಯನ್ನ ಕೊಡಿ ಅನ್ನುವಂತಹದನ್ನ ಕೇಳಿದ್ದಾರೆ. ಹಾಗಾಗಿ ಅವರು ಹೊರಗೆ ಬಂದ ನಂತರದಲ್ಲಿ ಕೂಡ ಒಂದು ಅಂತಿಮ ಘಟ್ಟಕ್ಕೆ ಇದೆಲ್ಲವೂ ಕೂಡ ಬಂದಿದೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಯುಗಾದಿಯ ಬಳಿಕ ಎಲ್ಲವೂ ಕೂಡ ಬಗೆಹರಿಯುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದ್ದಿದೆ. ಯಾಕಂದ್ರೆ ಬಹುತೇಕ ಡಿಕೆ ಆಪ್ತರ್ಗಳು ಹೇಳ್ತಾ ಇರುವಂತಹದ್ದು ಬಜೆಟ್ ಸೆಷನ್ ಮುಗಿದ ಬಳಿಕ ಎಲ್ಲವೂ ಕೂಡ ಸರಿ ಹೋಗುತ್ತೆ, ನಾಯಕತ್ವ ಬದಲಾಗುತ್ತೆ ಅನ್ನುವಂತಹದನ್ನ ಜೋರು ಚರ್ಚೆಗೆ ತೆಗೆದುಕೊಂಡು ಬಂದಿದ್ದಾರೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಹೇಳಿದಂತಹ ವಿಚಾರವೂ ಕೂಡ ಇದೇ ರೀತಿಯಾಗಿ ಆಗ್ತಿದ್ಯಾ ಅನ್ನುವಂಥದ್ದು. ಯುಗಾದಿಯ ಕಹಿ ಮತ್ತೆ ಸಿಹಿ ಯಾರಿಗೆ ಸಿಗುತ್ತೆ ಅನ್ನುವಂತಹದ್ದು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾಗಿ ಒಂದು ಹಂತಕ್ಕೆ ನಾಯಕತ್ವ ವಿಚಾರ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಂಜರಿ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.
ನಾಯಕತ್ವ ಜಟಾಪಟಿ ಮಧ್ಯೆ ಈಗ ಮಿಂಚಿನ ಸಂಚಲನ ಉಂಟಾಗಿದೆ. ಈ ಕಡೆ ಇಬ್ಬರೂ ನಾಯಕರು ಸತೀಶ್ ಜಾರಕಿಹೊಳಿ ಮತ್ತು KN ರಾಜಣ್ಣ ವರಿಷ್ಠರನ್ನ ಭೇಟಿ ಮಾಡೋದ್ರ ಹಿಂದೆ ಈ ನಾಯಕತ್ವದ ಬಗ್ಗೆ ನಮಗೆ ಸ್ಪಷ್ಟನೆ ಬೇಕು, ಏನಾದ್ರು ಕ್ಲಾರಿಟಿ ಕೊಡಿ, ರಾಜ್ಯ ರಾಜಕಾರಣ ಇದೇ ರೀತಿ ಜಟಾಪಟಿಯಲ್ಲಿ ಮುಂದುವರಿಯೋಕೆ ಸಾಧ್ಯವಿಲ್ಲ, ಏನೋ ಒಂದು ಕ್ಲಾರಿಟಿ ಬೇಕು ಅಂತ ಈಗ ವರಿಷ್ಠರನ್ನ ಭೇಟಿ ಮಾಡಿರುವಂತದ್ದು. ಈ ಕಡೆ DK ಬಣದವರು ಕೂಡ ಕುರ್ಚಿಗಾಗಿ ಸಾಕಷ್ಟು ಪ್ರಯತ್ನವನ್ನ ನಡೆಸಿದ್ದಾರೆ.